ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಲ್ಲಿ ಹೋಗ್ತಿದ್ದೀರಾ? ನಮ್ಮ ಹೀರೋಯಿನ್ ನೋಡಿ ಹೆಂಗ್ ರೆಡಿ ಆಗೋಳೆ. ಹೀರೋಯಿನ್ಗೆ ನೆನೆದ ಹುಷಾರಿಲ್ಲ. ಏಯ್ ನೋಡಿ, ಹೇಳಂಗಿಲ್ಲ ಏನೂ ಇಲ್ಲ ಅವಳ ಬಗ್ಗೆ, ನಾವೇನು ಹೇಳಂಗೇ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲಿ ಹೋಗ್ತಿದ್ದೀರಾ? ಫ್ರೆಂಡ್ಸ್ ಮಗಳು, ನನ್ನ ಫ್ರೆಂಡ್ ನಿತ್ಯ ಇದ್ದಾಳಲ್ಲ, ಅವಳ ಅಕ್ಕನ ಮಗಳು ಬರ್ಡೇಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ? ಬಿಡದಿ, ರಾಮನಗರ ಹತ್ರ ಬಿಡದಿಗೆ ಹೋಗ್ತಾ ಇದ್ದೀವಿ. ಬಿಡದಿ ಫೇಮಸ್ ಆಗ್ಬಿಡೋದು ಇವಾಗ. ಬಿಡದಿ ತಟ್ಟೆಯಲ್ಲಿ ತಿನ್ಕೊಂಡು ಏನು ಹೆಂಗಿರುತ್ತೆ ಈವೆಂಟ್ ಅಂತ ವಿಡಿಯೋಸ್ಗಳು ಹಾಕ್ತೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹೇಳಿ ಇನ್ನೊಂದ್ಸಲ. ಬಿಡದಿ ಸದ್ದು ಮಾಡ್ತಾ ಇದ್ದೀವಿ ಇವಾಗ. ನಿಜಕ್ಕೆ ಹೋಗ್ತಾ ಇದ್ದೀವಿ. ಟಾಟಾ, ಹೋಗಿ ಸಿಗ್ತೀವಿ. ಬಿಡದಿ ಮೈಕ್ ಎತ್ಕೊ ಬರ್ಬೇಕು ತಾನೆ? ಬೇಡವಾ? ಸೊ ನಾವು ಹೊರಟ್ವಿ ಬಿಡ್ದಿಗೆ. ಸೊ ಇನ್ನೇನು ಕೋಣಂಕುಟ್ಟೆ ಹತ್ರ ಸರಿ ಗಿಫ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಅವಳಿಗೆ ಆಲ್ರೆಡಿ 6 years ಇದೆಯಲ್ಲ, ಸೊ ಅವಳು ಮಗ್ಗು ಜಾಸ್ತಿ ಯೂಸ್ ಮಾಡ್ಬೋದು ಅಂತ ಐ ಥಿಂಕ್ ಮಾಡಿದೆ. ಹಾಲು ಕುಡಿಯೋದಕ್ಕೆ ಅಥವಾ ಸ್ಕೂಲ್ಗೆ ಹೋಗಾಗ ಹಾಲು ಅಥವಾ ಎಕ್ಸೆಟ್ರಾ ನೀರು ಏನಾರು ಕುಡಿಯೋದಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಗ್ಗು ಒಂದು ಲೈನ್ಸ್ ಅಷ್ಟು ಚೆನ್ನಾಗಿತ್ತದು. ಸೊ ಅದಕ್ಕೆ ಅದನ್ನು ತೊಗೊಂಡೆ. ಆಮೇಲೆ ಅವ್ರ ಮನೆಗೆ ಹೋದಾಗ ಈ ವಿಡಿಯೋಸ್ ತೆಗ್ದಿದ್ದು. ಸೊ ಅದನ್ನು ಒಂಥರ ಖುಷಿನೂ ಅನ್ನಿಸ್ತಾ ಇತ್ತು. ಅವರು ನಮಗೆ ರೂಮಲ್ಲೇ ಹೊಂದ್ಕೊಳ್ಳಿ ಅಂತ ಬಿಟ್ಟಿದ್ದು. ನನ್ನ ಮಗಳು ಮಾತ್ರ ಅಂತ ಇದ್ದಾಳೆ. ಈಗ ಹೋಗ್ತಾ ಇದ್ದೀನಿ, ಗಿಫ್ಟ್ ತೊಗೊಂಡು ಕೊಟ್ಬಿಟ್ಟು ವಿಶ್ ಮಾಡಿ ಹೊರಟ್ಬಿಡೋಣ ಅಂತ. ಸೊ ನನ್ನ ಹತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲದಿರೋ ಕಾರಣ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾಗ ಸುಮ್ಮನೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಒಬ್ಬರನ್ನ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ನಾನು ಓನ್ ವಾಯ್ಸ್ನ ಕೊಡ್ತಾಯಿದ್ದೀನಿ. ಸೊ ಫುಲ್ಲು ಜಶ್ವಿ, ಯಾಕಂದರೆ ತುಂಬ ಅಳ್ತಾಯಿದ್ಲು. ಸೊ ಅವಳಿಗೆ ಹುಷಾರಿರ್ಲಿಲ್ವಲ್ಲ, ಅದರಿಂದ ಅಂತ ಅನಿಸುತ್ತೆ ಮೇ ಬಿ. ಅದನ್ನೇ ಪ್ರತಿಯವ್ರ ಹತ್ರ ಹೇಳ್ತಾಯಿದ್ದೆ. ಅದಕ್ಕೆ ಅವರು ಮ್ಯೂಸಿಕ್ ಪ್ಲೇ ಆಗ್ತಿದೆ, ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ನೀನೇ ವಾಯ್ಸ್ ಅವ್ರು ಕೊಟ್ಕೊ ಅಂತ ಹೇಳಿದ್ರು. ಮುಗಿಸ್ಕೊಂಡು ಬಂದ್ವಿ. 4:30ಗೇನೋ ಬಂದ್ವಿ. ಸೊ ಬಂದು ಏನು ಮಾಡಿದ್ವಮ್ಮ, 4:15 ಬಂದ್ವಿ. ಮಳೆ ಬೇರೆ ಬಂದ್ಬಿಡ್ತು ಅಂದ್ಬಿಟ್ಟು 4:15 ಬಂದ್ವಿ. ಸೊ ಇವಾಗ ಒಂದು ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಇರೋದಕ್ಕೆ ಈಗ ಮತ್ತೆ ಹೊರಗಡೆ ಹೋಗ್ತಿದ್ದೀವಿ, ಹಂಗೆ ತರಕಾರಿ ಎಲ್ಲ ತೊಗೊಂಡು ಬರುವ ಅಂತ. ಸೊ ಹೇಗಿತ್ತು ಬರ್ತಡೇ? ಚೆನ್ನಾಗಿತ್ತು. ಬರ್ತಡೇ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ನಾನ್ ವೆಜ್ಜು ನಾವೇ ಸರಿಯಾಗಿ ಮಾಡಿಲ್ಲ. ಇವಳು ಅಳ್ತಾ ಇಲ್ಲ ಅಂತ ನಾವಿಬ್ರು ಕರೆಕ್ಟಾಗಿ ಊಟನೇ ಮಾಡಿದ್ವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಬರೀ ಮಟನ್ನು ಮತ್ತೊಂದು ಸ್ವಲ್ಪ ಮುದ್ದೆ ತಿಂದಿದ್ದೀನಿ, ಒಂದಿಷ್ಟು ಗೀ ರೈಸ್ ತಿಂದಿದ್ದೀನಿ. ಪ್ರದಿ ನೀವೇನು ತಿಂದ್ರಿ? ಬರೀ ಮಟನು ಮುದ್ದೆ ಇಷ್ಟ. ಅರೆ ನನಗೆ ಹಾಲ್ಕಿರ್ ಅಂತೂ ಸಖತ್ ಇಷ್ಟ ಆಯಿತು, ಅದನ್ನು ಮಾತ್ರ ಖಾಲಿ ಮಾಡ್ತೀನಿ. ಹಾಲ್ಕಿರ್ ತಿಂದ್ರಾ? ಚೆನ್ನಾಗಿತ್ತಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಗೈಸ್. ಊಟ ಮಾತ್ರ ಸಖತ್ ಅಂದರೆ ಸಖತ್ತಾಗಿತ್ತು. ಬಟ್ ಅದೇ ನಾವು ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ಇವ್ರು ಕೈ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗಿ ಸಿಗ್ತೀನಿ. ಈ ಬರ್ತಡೇ ಎಲ್ಲ ಹೋಗಿಲ್ಲ ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಜಶುಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ನಾವು ಬೇಗ ಹೋಗಿ ಊಟ ಮುಗಿಸ್ಕೊಂಡು ಬಂದ್ಬಿಟ್ವಿ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂತಂದಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಬೇಗ ಸಿಗ್ತೀವಿ. ಎಲ್ಲರಿಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.